ಕೇವಲ 1 ಗಂಟೆಯಲ್ಲಿ ಈ ಹಪ್ಪಳನ ರೆಡಿ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಾವು ಮಾಡಿದ 1 ಗಂಟೆಯಲ್ಲಿ ಒಣಗಿಬಿಡುತ್ತೆ. ಬಿಸಿಲು ಬೇಕಂತ ಇಲ್ಲ, ಒಳಗಡೆನೇ ಒಣಗಿಸ್ಕೋಬೋದು. ತುಂಬಾ ರುಚಿಯಾಗಿರುವಂಥ ಈ ಉದ್ದಿನ ಬೇಳೆಯ ಹಪ್ಪಳ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು. ನೀವು ತೊಳೆಯೋದು ಇಷ್ಟ ಇಲ್ಲ ಅನ್ನೋರು ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಸಹ ಮಾಡ್ಕೋಬಹುದು. ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ. ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಳ್ತೀನಿ. ನೋಡಿ, ಚೆನ್ನಾಗಿ ತೊಳೆದ್ಬಿಟ್ಟಿದ್ದೀನಿ ನಾನು. 1 2 3 ಸಲ ಹೀಗೆ ತೊಳ್ಕೊಳ್ಳಿ. ನಂತರ ಅದನ್ನು ನಾನು ಕಾಟನ್ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆಗಬೇಕು. ಜಾಸ್ತಿ ಹೊತ್ತು ಬಿಡಬೇಕಂತ ಇಲ್ಲ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಒಂದು ಬಿಸಿಲಿಗೆ ಹಾಕಿದರೆ ತುಂಬ ಒಳ್ಳೆಯದು. ನಂತರ ನೋಡಿ, ನಾನಿಲ್ಲಿ ಕೇವಲ 15 ನಿಮಿಷ ಅಷ್ಟೇ ಬಿಡ್ತಾ ಇದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 15 ನಿಮಿಷದಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ನಂತರ ನಾನಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಲ್ಲಿಗೆ ಸಹ ಹಾಕ್ಕೊಂಡು ಬಂದು ಪುಡಿ ಮಾಡ್ಕೋಬೋದು. ನಂತರ ಇದನ್ನು ನಾನು ಜರಡಿ ಹಿಡಿತಾ ಇದ್ದೀನಿ. ದೊಡ್ಡದಾಗಿ ಏನಾದರೂ ಪೀಸ್ ಇದ್ದರೆ ಅಂತ ಅದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಇದನ್ನು ಉಳಿದಿರುವಂಥ ದೊಡ್ಡ ಪೀಸ್ ಏನಿದೆ ಪುನಃ ಮಿಕ್ಸಿ ಜಾರಿಗೆ ಹಾಕಿ ಪುನಃ ಇದೇ ಥರ ಜರಡಿ ಇಟ್ಕೋಬೋದು. ಇಲ್ಲಾಂದರೆ ನೀವು ಇಡ್ಲಿ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಳ್ತೀರಲ್ಲ, ಆವಾಗ ಅದನ್ನು ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ನಂತರ ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಪ್ರಮಾಣದಲ್ಲಿ ನಾವು ಮಾಡಿದ್ರೆ 18 ಹಪ್ಪಳ ಮಾಡ್ಬೋದು. ಇಷ್ಟೇ ಅರ್ಧ ಕಪ್ ಉದ್ದಿನ ಬೇಳೆಯಿಂದ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು. ನಂತರ ಕೊನೆಯಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ, ಮೊದಲು 5 ನಿಮಿಷ ನಾದ್ಕೊಳ್ತೀನಿ, ಆಮೇಲೆ ಇನ್ನೊಮ್ಮೆ ನಾದ್ಕೊಳ್ತೀನಿ. ನೋಡಿ, ಚೆನ್ನಾಗಿ ನಾದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ಅದು ಹಪ್ಪಳ ಚೆನ್ನಾಗಿ ಬರಲ್ಲ. ನಂತರ ಒಡೆದು ಹೋಗುತ್ತೆ. ಅದಕ್ಕೆ ಆದಷ್ಟು ಚೆನ್ನಾಗಿ ನಾದ್ಕೋಬೇಕು. ನಾನು ಮೊದಲು 5 ನಿಮಿಷ ನಾದ್ಕೊಂಡೆ, ಆಮೇಲೆ ಪುನಃ ನಾನು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಮೊದಲು ಹೇಗಿತ್ತು, ಇವಾಗ ಹೇಗಾಗಿದೆ ಹಿಟ್ಟು. ನಂತರ ಅದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನಂತರ ಉದ್ದಕ್ಕೆ ಮಾಡಿಕೊಂಡು ಚಿಕ್ಕದಾಗಿ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನು ಹಿಟ್ಟನ್ನು ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ, ಈ ರೀತಿಯಾಗಿ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ರೌಂಡಾಗಿ ಉಂಡೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಲಟ್ಸ್ಕೋಬೇಕು. ನೀವು ಉದ್ದಿನ ಹಿಟ್ಟನ್ನು ಸಹ ಬಳಸ್ಕೋಬೋದು. ಇಲ್ಲಾಂದರೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಹಿಟ್ಟನ್ನು ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಸಹ ಹಾಕ್ಕೋಬೋದು. ತೆಳ್ಳಗೆ ಲಟ್ಸ್ಕೋಬೇಕು. ಆದಷ್ಟು ತೆಳ್ಳಗೆ ಲಟ್ಸ್ಕೊಳ್ಳಿ. ಶೇಪ್ ಬರಬೇಕಂತ ಇಲ್ಲ. ಆಮೇಲೆ ಯಾವುದಾದ್ರೂ ಚಿಕ್ಕ ಬೌಲ್ ತಗೊಂಡು ಅದರಿಂದ ಶೇಪ್ ಕೊಡ್ಬೋದು. ಬೇಕಂದರೆ ಇದೇ ಥರನೇ ಒಣಗಿಸಿ ಇಟ್ಕೋಬೋದು. ನಾನಿಲ್ಲಿ ಚಿಕ್ಕ ಬೌಲಿಂದ ಶೇಪ್ ಕೊಡ್ತಾ ಇದ್ದೀನಿ, ಎಲ್ಲದು ಈಕ್ವಲ್ ಸೈಜ್ ಇರಲಿ ಅಂತ. ಅದಕ್ಕೆ ನೋಡಿ, ಇವಾಗ ಎಕ್ಸ್ಟ್ರಾ ಇರುವ ಹಿಟ್ಟು ಏನಿದೆ ಅದನ್ನು ನೆಕ್ಸ್ಟ್ ನಾವು ಲಟ್ಸ್ಕೊಳ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸರಿ. ಅದನ್ನು ಬಿಸಾಡಬೇಕಂತ ಇಲ್ಲ. ನೋಡಿ, ಇದನ್ನು ರೆಡಿಯಾಗಿದೆ ನೋಡಿ.
ಇದನ್ನು ಹೀಗೆ ಬಿಸಿಲಿಗೆ ಅಥವಾ ಮನೆ ಒಳಗಡೆ ಒಣಗಿಸೋದು. ಒಣಗಿಸಿ ಅರ್ಧ ಗಂಟೆಯಿಂದ 1 ಗಂಟೆಯಲ್ಲಿ ಒಣಗಿ ಬಿಡುತ್ತೆ. ತುಂಬಾ ಸುಲಭ, ಕೇವಲ 1 ಗಂಟೆಯಲ್ಲಿ ಇದನ್ನು ಒಣಗಿಸ್ಬೋದು. ಬಿಸಿಲಲ್ಲಾದರೆ ಕೇವಲ ಅರ್ಧ ಗಂಟೆಯಲ್ಲಿ ಒಣಗುತ್ತೆ. ನಾನು ಮನೆ ಒಳಗಡೆ ಹಾಕಿರುವಂಥದ್ದು 1 ಗಂಟೆಯಲ್ಲಿ ಒಣಗಿಬಿಟ್ಟಿದೆ. ಮತ್ತು 1 ವರ್ಷದ ತನಕ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಹಪ್ಪಳ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ. ಇದನ್ನು ನಾನಿವಾಗ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ನಂತರ ಹಪ್ಪಳನ ಹಾಕಿ ಕರಿತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಇಷ್ಟು ಸುಲಭವಾಗಿ ಯಾವ ಹಪ್ಪಳನೂ ಮಾಡೋಕ್ಕಾಗಲ್ಲ. ತುಂಬ ಕಡಿಮೆ, ಅರ್ಧ ಕಪ್ ಉದ್ದಿನ ಬೇಳೆಯಿಂದ ಟೋಟಲಾಗಿ 18 ಹಪ್ಪಳ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.